ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನು ಇವತ್ತು ಮಾಡುತ್ತಿರುವುದು ಮಟನ್ ಫ್ರೈ. ತುಂಬ ಟೇಸ್ಟಾಗಿರ್ತದೆ, ತುಂಬ ಸಿಂಪಲ್ಲಾಗಿ ಬ್ಯಾಚುಲರ್ಗೂ ಮಾಡಿಕೊಳ್ಬಹುದು. ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಮಟನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇವತ್ತು ನಾನು ಮಟನ್ ಫ್ರೈ ಮಾಡುವಂತಿದ್ದೇನೆ. ಅರ್ಧ kg ಆಗುವಷ್ಟು ಮಟನ್ ತಗೊಂಡಿದ್ದೇನೆ. ಕಟ್ಟು ಮಾಡಿ ಒಳ್ಳೆ ತೊಳೆದಿಟ್ಟಿದ್ದೇನೆ ನೀರುಳ್ಳಿ. ಮತ್ತು 2 ನೀರುಳ್ಳಿ, ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ. ಒಂದು 2 ನೀರುಳ್ಳಿ ತಗೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ ಅಂತೇಳಿ. ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ನೋಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 1/4 ಟೀ ಸ್ಪೂನು ಸಾಸಿವೆ ಮತ್ತು ತೆಂಗಿನ ಎಣ್ಣೆ ತಗೊಂಡಿದ್ದೆ. ತೆಂಗಿನ ಎಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಆಗೋದು. ಅದೇ ರೀತಿ ಇದು ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಂದು 1/4 ಟೀ ಸ್ಪೂನ್ ಸ್ವಲ್ಪ ಸಾಕು ಸೋಂಪು, 2 ಲವಂಗ, ಒಂದು ಏಲಕ್ಕಿ, 2 ಪೀಸು ಸಣ್ಣದು ಚಕ್ಕೆ, ಒಂದು ಅರ್ಧ ಸ್ಪೂನ್, ಇಲ್ಲಾಂದರೆ 1 ಸ್ಪೂನ್ ತಗೊಳ್ಬೋದು ಜೀರಿಗೆ. ಖಾರಕ್ಕೆ ತಕ್ಕ ಮೆಣಸು ತಗೊಳ್ಳಿ, ಒಂದು 4 ಮೆಣಸು ತಗೊಂಡಿದ್ದೇನೆ. 1 ಸ್ಪೂನು ಮೆಣಸಿನ ಹುಡಿ ತಗೊಂಡಿದ್ದೇನೆ. ಮತ್ತು ಕೊತ್ತಂಬರಿ ಈ ಸ್ಪೂನಲ್ಲಿ 1.5 ಸ್ಪೂನ್ ಹಾಕಿದ್ದೇನೆ. ಕೊತ್ತಂಬರಿ ಜಾಸ್ತಿ ಹಾಕ್ಬಾರ್ದು, ಟೇಸ್ಟ್ ಆಗೋದಿಲ್ಲ. ಹಾಗೆ ಕೊತ್ತಂಬರಿ ಅಷ್ಟೇ ತಗೊಂಡದ್ದು. ಮತ್ತು ಮೆಣಸು ನಿಮಗೆ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ನಾನೊಂದು 4 ತಗೊಂಡಿದ್ದೇನೆ. 4 ಕೆಸಳಾಗುವಷ್ಟು ಸಣ್ಣದು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಒಂದು ಕುಕ್ಕರ್ ತಗೊಂಡಿದ್ದೀನಿ ಬೇಯಿಸಲಿಕ್ಕೆ ಅಂತೇಳಿ. ಈಗ ಮಟನನ್ನು ಹಾಕಿಕೊಳ್ಳಿ. ಮಟನ್ ಹಾಕಿದ ಮೇಲೆ ಒಂದು ಸಣ್ಣ ಸ್ಪೂನ್ ಆಗುವಷ್ಟು 1 ಸ್ಪೂನು ಮೆಣಸಿನ ಹುಡಿ ತಗೊಳ್ಳಿ. ಇಲ್ಲಾಂದ್ರೆ ಒಂದು ಅರ್ಧ ಸ್ಪೂನ್ ಆದರೂ ಹಾಕಿದರೆ ಆಯಿತು. ಹೀಗೆ ಹಾಕೋದ್ರಿಂದ ಮಸಾಲೆ ಎಲ್ಲ ಹಿಡಿತದೆ ಬೇಯುವಾಗಲೇ, ಆವಾಗ ಟೇಸ್ಟ್ ಆಗಿರ್ತದೆ. ಹಾಗೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಒಂದು ಅರ್ಧ ಸ್ಪೂನ್. ಈ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತು ಕಟ್ಟು ಮಾಡಿದ್ರಲ್ಲಿಂದ ಸ್ವಲ್ಪ ನೀರುಳ್ಳಿ, ರುಚಿಗೆ ತಕ್ಕ ಉಪ್ಪು ಹಾಕಿ, ಮತ್ತು ಬೇಕಾದರೆ ರುಚಿ ನೋಡಿ ಹಾಕಿಕೊಳ್ಬೋದು. ಆಗುವಷ್ಟು ಕರಿಬೇವು ಹಾಕಿಕೊಳ್ತಿದ್ದೇನೆ. ಹಾಕಿ ಹೀಗೆ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿ. ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಒಟ್ಟಿಗೆ. ಮತ್ತು ಇದಕ್ಕೆ ಈಗ ಬೇಯಲಿಕ್ಕೆ ನೀರು ಹಾಕಿಕೊಳ್ಳಿ. ಮಟನ್ ಬೇಯಲಿಕ್ಕೆ, ಮತ್ತು ಮಟನ್ದು ನೀರು ಬಿಡ್ತದೆ. ಸಣ್ಣ 1 ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೇನೆ. ಮತ್ತು ಒಟ್ಟಿಗೆ ಬೇಯಲಿ. ಮತ್ತು ಇದನ್ನು ಒಂದು 3-4 ವಿಸಿಲ್ ಬರುವವರೆಗೆ ಮಟನ್ ಬೇಯುವವರೆಗೆ ಬೇಯಿಸಿಕೊಳ್ಳಿ. ಒಂದು ಬಾಣಲೆ ತಗೊಂಡಿದ್ದೀನಿ ಎಲ್ಲ ಡ್ರೈ ರೋಸ್ಟ್ ಮಾಡಲಿಕ್ಕೆ. ಈಗ ಮೆಣಸು ಹಾಕಿಕೊಳ್ಳಿ. ಮೆಣಸು ಹಾಕಿದ ಮೇಲೆ ಕರಿಮೆಣಸು, ಬೆಳ್ಳುಳ್ಳಿ, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲವನ್ನು ಹಾಕಿಕೊಳ್ಳಿ. ಸ್ವಲ್ಪ ಉರಿಯಿರಿ. ಈಗ ಸ್ವಲ್ಪ ಹುರಿದ ಮೇಲೆ ಜೀರಿಗೆ ಮತ್ತು ಸೋಂಪು ಹಾಕಿಕೊಳ್ಳಿ. ಮತ್ತು ಅದರೊಟ್ಟಿಗೆ ಕೊತ್ತಂಬರಿಯನ್ನು ಹಾಕಿ. ಹಾಕಿದ ಮೇಲೆ ಉರಿಯಿರಿ, ಖರ್ಚು ಬಿಡಬಾರ್ದು. ಕೊತ್ತಂಬರಿ ಜೀರಿಗೆಲ್ಲ ಸ್ವಲ್ಪ ಕಲರ್ ಬಂದರೆ ಸಾಕು. ಕಲರ್ ಬಂದರೆ ಸಾಕು. ಗ್ಯಾಸ್ ಆಫ್ ಮಾಡಿದ್ದೇನೆ. ಜಾರ್ ತಗೊಂಡಿದ್ದೇನೆ. ಒಂದು ಜಾರ್ ತಗೊಂಡಿದ್ದೇನೆ. ಆಲ್ರೆಡಿ ಹುಡಿ ಮಾಡಿಟ್ಟ ಜಾರ್ ಇದು. ಇದರಲ್ಲಿ ಮೆಣಸೆಲ್ಲ ಕಟ್ಟು ಮಾಡಿ ಹಾಕಿಕೊಳ್ತಿದ್ದೇನೆ ಹುಡಿ ಮಾಡಲಿಕ್ಕೆ ಅಂತೇಳಿ. ಮತ್ತು ಇದು ಕೊತ್ತಂಬರಿ ಜೀರಿಗೆಲ್ಲ ಹುರಿದದ್ದು ಎಲ್ಲವನ್ನು ಹಾಕಿಕೊಳ್ಳಿ. ಇದನ್ನು ನೈಸಾಗುವಾಗೆ ಹುಡಿ ಮಾಡಿ. ಈಗ ನೋಡಿ ಮಟನ್ನೆಲ್ಲ ಒಳ್ಳೆ ಬೆಂದಿದೆ. ಈಗ ಮಟನೆಲ್ಲ ಬೆಂದಿದೆ. ಈಗ ತೆಂಗಿನೆಣ್ಣೆ ಹಾಕಿಕೊಳ್ತಿದ್ದೇನೆ. ಒಂದು 5-6 ಸ್ಪೂನು ತೆಂಗಿನೆಣ್ಣೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಟೇಸ್ಟ್ ಒಳ್ಳೆಯದಾಗಿ ಬರ್ತದೆ. ಹಾಗೆ ಸಾಸಿವೆ ಹಾಕಿದ ಮೇಲೆ ಕರಿಬೇವು ಹಾಕಿಕೊಳ್ಳಿ. ನೀರುಳ್ಳಿ, ಈಗ ಒಳ್ಳೆಯ ಗೋಲ್ಡನ್ ಬ್ರೌನ್ ಸ್ವಲ್ಪ ಬರಲಿ ನೀರುಳ್ಳಿ ಎಲ್ಲ. ಈಗ ನೀರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಸಾಕು. ಈಗ ಬೇಯಿಸಿದ ಮಟನ್ ಹಾಕಿಕೊಳ್ಳಿ. ಬೇಯಿಸಿದ ನೀರು ಅದರೊಟ್ಟಿಗೆ ಹಾಕಿದ್ದೇನೆ, ಮಟನ್ ನೀರಲ್ಲ. ಮತ್ತು ಇದಕ್ಕೆ ಮಸಾಲೆ ಹಾಕಿಕೊಳ್ಬೇಕು. ಹುಡಿ ಮಾಡಿಟ್ಟ ಮಸಾಲೆಯನ್ನು ಹಾಕಿಕೊಳ್ಳಿ.
ಮಸಾಲೆ ಹಾಕಿದ ಮೇಲೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮಸಾಲೆ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಟ್ಟು. ಮತ್ತು ರುಚಿ ನೋಡಿ, ಈಗ ಉಪ್ಪು ಸಾಕಾ ಬೇಕಾ ಅಂತ ನೋಡಿಕೊಳ್ಳಿ. ಮತ್ತು ಮೀಡಿಯಮ್ ಸಣ್ಣ ಉರಿಯಲ್ಲಿಟ್ಟು ಇದನ್ನು ಮುಚ್ಚಿಡಬೇಕು. ಮಸಾಲೆ ಒಟ್ಟಿಗೆ ಒಳ್ಳೆ ಬೆರೆಯಲಿ. ರುಚಿ ನೋಡಿ ಉಪ್ಪು ಹಾಕಿಕೊಳ್ತಿದ್ದೀನಿ. ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಇದನ್ನು ಮುಚ್ಚಿಡಬೇಕು. ಹೀಗೆ ಒಳ್ಳೆ ಮಸಾಲೆ ಒಟ್ಟಿಗೆ ಬೆರೆದು ಬೇಯಲಿ. ಈಗ ನೋಡಿ ಮಸಾಲೆ ಎಲ್ಲ ಒಳ್ಳೆ ಅದರೊಟ್ಟಿಗೆ ಬೆರೆದಿದೆ. ಎಣ್ಣೆ ಬಿಟ್ಟು ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಿಮಗೆ ಡ್ರೈ ಬೇಕು ಅಂತ ಹೇಳುವವರು ಡ್ರೈ ಮಾಡಿಕೊಳ್ಬೋದು. ಇನ್ನೂ ಅದು ಡ್ರೈ ಆಗ್ತದೆ. ಹೀಗೆ ಇದ್ದರೆ ಸಾಕು ಅಂತ ನಾನು ಸಾಕು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೆ. ನೋಡಿ ಸೂಪರ್ ಆಗಿರುವಂಥ ಮಟನ್ ಫ್ರೈ ರೆಡಿ. ಈಗ ಮಟನ್ ಫ್ರೈ ರೆಡಿಯಾಗಿದೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ, ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದು ಅಂತ. ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.